ಏಷ್ಯಾ ಕಪ್ ಟೂರ್ನಿಗೆ ಸಿದ್ಧವಾಗ್ತಾ ಇರುವಂತ ಟೀಮ್ ಇಂಡಿಯಾ ಬಗ್ಗೆ ಅದೊಂದು ಅನುಮಾನ ಕಾಡ್ತಾನೆ ಇತ್ತು. ಅದೇನಂದ್ರೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದು. ಮಾಜಿ ಕ್ರಿಕೆಟಿಗರಲ್ಲೇ ಈ ಬಗ್ಗೆ ಪರ ವಿರೋಧ ಇದೆ. ಒಂದಷ್ಟು ಆಟಗಾರರು ಪಾಕ್ ವಿರುದ್ಧ ಭಾರತ ಕಣಕ್ಕಿಳಿಯಬಾರದು ಅಂದ್ರೆ ಮತ್ತದಷ್ಟು ಜನ ಕ್ರೀಡೆಯನ್ನ ಕ್ರೀಡೆಯಾಗಿಯೇ ನೋಡಿಯದಿದ್ರು. ಹೀಗಾಗಿ ಗೊಂದಲ ಮಾತ್ರ ಮುಂದುವರೆದೇ ಇತ್ತು. ಕೊನೆಗೂ ಕೇಂದ್ರ ಸರ್ಕಾರವೇ ಈ ಕನ್ಫ್ಯೂಷನ್ಗೆ ತೆರೆ ಎಳೆದಿದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಏಷ್ಯಾ ಕಪ್ ಟೂರ್ನಿ T20 ಮಾದರಿಯಲ್ಲಿ ನಡೀತಾ ಇದ್ದು ಸೆಪ್ಟೆಂಬರ್ 9ರಿಂದ UAEನಲ್ಲಿ ಆರಂಭವಾಗಲಿದೆ. ಈಗ ಆಲ್ರೆಡಿ ಅನೌನ್ಸ್ ಆಗಿರುವಂತಹ ಶೆಡ್ಯೂಲ್ ಪ್ರಕಾರ ಭಾರತ ಸೆಪ್ಟೆಂಬರ್ 10ರಂದು ತನ್ನ ಮೊದಲ ಪಂದ್ಯವನ್ನು ಈ ಟೂರ್ನಿಯಲ್ಲಿ ಆರಂಭ ಮಾಡಲಿದೆ. ಆ ಬಳಿಕ ಸೆಪ್ಟೆಂಬರ್ 14ರಂದು ಬದ್ಧ ವೈರಿಗಳು ಅಂತಾನೆ ಬಿಂಬಿತವಾಗಿರುವಂತ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಪಂದ್ಯ ನಡೆಯುತ್ತೆ. ಇದೇ ಪಂದ್ಯದ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಸೊ ಏಷ್ಯಾ ಕಪ್ನಲ್ಲಿ ಉಭಯ ರಾಷ್ಟ್ರಗಳು ಎದುರು ಬದಲಾಗ್ತಾವ ಇಲ್ವಾ ಅನ್ನುವಂತ ಕನ್ಫ್ಯೂಷನ್ಸ್ ಇತ್ತು. ಈ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ. ಭಾರತ ಪಾಕ್ ಪಂದ್ಯಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್. ಭಾರತ ಮತ್ತು ಪಾಕಿಸ್ತಾನ ನಡುವೆ ದಶಕಗಳಿಂದಲೂ ಕೂಡ ವೈಮನಸ್ಸಿದೆ. ಅದರಲ್ಲೂ ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಈ ಜಿದ್ದು ಮತ್ತಷ್ಟು ಜಾಸ್ತಿ ಆಗಿದೆ. ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿತ್ತು. ಭಾರತ ದಾಳಿಗೆ ನಲುಗಿದಂತ ಪಾಕಿಸ್ತಾನ ಅಂತಿಮವಾಗಿ ಕದನ ವಿರಾಮಕ್ಕೆ ಅಂಗಲಾಚಿತ್ತು. ಹೀಗಿದ್ರೂ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆ ಯಾವುದೇ ಮಾತುಕತೆಗೆ ಮುಂದಾಗಿರಲಿಲ್ಲ. ಹೀಗಾಗಿ ಉಭಯ ದೇಶಗಳ ಕ್ರಿಕೆಟ್ ತಂಡಗಳು ಮುಖಾಮುಖಿಯಾಗುವುದು ಕೂಡ ಅನುಮಾನ ಎನ್ನಲಾಗಿತ್ತು. ಆದ್ರೆ ಈಗ ಕ್ರೀಡಾ ಸಚಿವಾಲಯ ಬದ್ಧ ವೈರಿಗಳ ಕಾಳಗಕ್ಕೆ ಹಸಿರು ನಿಶಾನೆ ತೋರಿಸಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ನಲ್ಲಿ ಯಾವುದೇ ರೀತಿಯ ದ್ವಿಪಕ್ಷೀಯ ಸರಣಿಗಳು ನಡೀತಾ ಇಲ್ಲ. ದಶಕದಿಂದಲೂ ಕೂಡ ICC ಮತ್ತು ಏಷ್ಯಾ ಕಪ್ನಂತ ಟೂರ್ನಿಗಳಲ್ಲಿ ಮಾತ್ರವೇ ಈ ಎರಡೂ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಹೀಗಿದ್ರೂ ಈ ಸಲ ಏಷ್ಯಾ ಕಪ್ನಲ್ಲಿ ಆಡೋದು ಡೌಟ್ ಎನ್ನಲಾಗಿತ್ತು. ಅದು ಅಲ್ಲದೆ ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಸೀನಿಯರ್ಸ್ ತಂಡ ಪಾಕಿಸ್ತಾನ ವಿರುದ್ಧದ 2 ಪಂದ್ಯಗಳನ್ನು ಆಡೋಕೆ ನಿರಾಕರಿಸಿ ಟೂರ್ನಿಯಿಂದಲೇ ಹಿಂದೆ ಸರಿದಿತ್ತು. ಹೀಗಾಗಿ ಏಷ್ಯಾ ಕಪ್ನಲ್ಲೂ ಕೂಡ ಆಡಬಾರದು ಅನ್ನುವಂತ ಕೂಗು ಕೇಳಿ ಬಂದಿತ್ತು. ಈ ಬಗ್ಗೆ ಕ್ರೀಡಾ ಸಚಿವಾಲಯ ಕ್ಲಾರಿಟಿ ಕೊಟ್ಟಿದೆ. ಭಾರತ ಪಾಕಿಸ್ತಾನ ಈ ಹಿಂದೆಯಂತೆ ಇನ್ನು ಮುಂದೆ ಕೂಡ ಯಾವುದೇ ದ್ವಿಪಕ್ಷೀಯ ಸರಣಿಯಲ್ಲಿ ಆಡೋದಿಲ್ಲ. ಆದರೆ ಬಹುರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಈ ನಿಲುವನ್ನ ಅನುಷ್ಠಾನಕ್ಕೆ ತರೋಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ವಿಚಾರವಾಗಿ ಕ್ರೀಡಾ ಸಚಿವಾಲಯ ಹೊಸ ನೀತಿಯನ್ನು ಕೂಡ ಜಾರಿಗೆ ತಂದಿದೆ. ಕ್ರೀಡಾ ಸಚಿವಾಲಯದ ಈ ರೂಲ್ಸ್ ಪ್ರಕಾರ ಭಾರತ ತಂಡವು ಪಾಕಿಸ್ತಾನದ ವಿರುದ್ಧ ಯಾವುದೇ ದ್ವಿಪಕ್ಷೀಯ ಸರಣಿಯನ್ನು ಆಡೋದಿಲ್ಲ. ಅಲ್ಲದೆ ಭಾರತ ತಂಡ ಯಾವುದೇ ಪಂದ್ಯಾವಳಿ ಅಥವಾ ಪಂದ್ಯಕ್ಕಾಗಿ ಪಾಕಿಸ್ತಾನಕ್ಕೆ ಪ್ರಯಾಣವನ್ನ ಬೆಳೆಸೋದಿಲ್ಲ. ಹಾಗೆಯೇ ಪಾಕಿಸ್ತಾನ ತಂಡಕ್ಕೂ ಕೂಡ ಭಾರತದಲ್ಲಿ ಆಡೋಕೆ ಅವಕಾಶವನ್ನ ನೀಡಲ್ಲ. ಆದ್ರೆ ಏಷ್ಯಾ ಕಪ್ ಬಹುರಾಷ್ಟ್ರೀಯ ಪಂದ್ಯಾವಳಿ ಆಗಿರೋದ್ರಿಂದ ನಾವು ಭಾರತ ಕ್ರಿಕೆಟ್ ತಂಡವನ್ನ ಅದರಲ್ಲಿ ಆಡೋದನ್ನ ತಡೆಯೋಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಂತ ಈ ರೂಲ್ಸ್ ಬರೀ ಕ್ರಿಕೆಟ್ಗೆ ಮಾತ್ರವೇ ಅನ್ವಯಿಸುತ್ತಾ ಅಂದ್ರೆ ಇಲ್ಲ. ಎಲ್ಲಾ ತರಹದ ಕ್ರೀಡೆಗಳಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ. ಯಾವುದೇ ಪಾಕಿಸ್ತಾನಿ ಆಟಗಾರ ಯಾವುದೇ ಸ್ಪರ್ಧೆಗಾಗಿ ಭಾರತಕ್ಕೆ ಬರೋಕೆ ಸಾಧ್ಯವಾಗೋದಿಲ್ಲ. ಹಾಗೆ ಯಾವುದೇ ಭಾರತೀಯ ಆಟಗಾರ ಕೂಡ ಪಾಕಿಸ್ತಾನಕ್ಕೆ ಕಾಲಿಡೋಕೆ ಸಾಧ್ಯವಾಗೋದಿಲ್ಲ. ಹೀಗಿದ್ರೂ ಕೂಡ ಎರಡೂ ತಂಡಗಳು ಅಥವಾ ಆಟಗಾರರು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಪರಸ್ಪರ ವಿರುದ್ಧವಾಗಿ ಆಡಬಹುದು. ಸೊ ಅಲ್ಲಿಗೆ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗೋದು ಫಿಕ್ಸ್ ಆಗಿದೆ. ಉಭಯ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ರೆ ಟೂರ್ನಿಯಲ್ಲಿ ಒಟ್ಟಾರೆಯಾಗಿ 3 ಸಲ ಮುಖಾಮುಖಿ ಆಗುವಂತ ಚಾನ್ಸಸ್ ಇದೆ. ಫೈನಲಿ ಉಭಯ ರಾಷ್ಟ್ರಗಳ ಪಂದ್ಯಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.